ಚಿತ್ರದುರ್ಗದಲ್ಲಿ ಬ್ರ್ಯಾಂಡ್ ಚಿತ್ರದುರ್ಗ ಹೆಸರಿನಲ್ಲಿ ಅದ್ದೂರಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕುರಿತು ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಹಿಂದೂ ಎಕನಾಮಿಕ್ ಫೋರಂನ ರಾಜ್ಯ ಸಂಚಾಲಕ ಶಿವಪ್ರಸಾದ್ ಅವರು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲೆ ಹಿಂದುಳಿದ ಜಿಲ್ಲೆ ಎಂಬ ಹಣಪಟ್ಟಿಯನ್ನ ಕಟ್ಟಿಕೊಂಡಿದ್ದು ಅಭಿವೃದ್ಧಿಯಾಗದ ಬಗ್ಗೆ ಸಾರ್ವಜನಿಕರು ಮಾತನಾಡಿಕೊಳ್ತಾ ಇದ್ದಾರೆ. ಹಿಂದೂ ಎಕನಾಮಿಕ್ ಫೋರಂನ ರಾಜ್ಯ ಸಂಚಾಲಕನಾಗಿ ನಾನು ಓಡಾಡಿದ ಮೇಲೆ ಚಿತ್ರದುರ್ಗಕ್ಕೂ ಬಂದು ಹೋಗಿದ್ದೆ. ಇಲ್ಲಿನ ಉದ್ಯಮಿಗಳನ್ನ ಭೇಟಿ ಮಾಡಿದಾಗ ಇಲ್ಲಿ ಏನೂ ಮಾಡಲಾಗಲ್ಲ ಎಂದು ನಿರಾಶೆಯನ್ನ ವ್ಯಕ್ತಪಡಿಸಿದರು. ಚಿತ್ರದುರ್ಗದಲ್ಲೂ ಕೂಡ ಬ್ರ್ಯಾಂಡ್ ಹಬ್ಬ ಕಾರ್ಯಕ್ರಮ ಮಾಡುವುದು ನಮ್ಮ ಉದ್ದೇಶವಾಗಿದೆ. ಈ ಹಿನ್ನೆಲೆ ದೇಶಗಳಲ್ಲಿ ಮೊದಲ ಬಾರಿಗೆ ಬ್ರ್ಯಾಂಡ್ ಸರಣಿಯಲ್ಲಿ ಮೊದಲ ಕಾರ್ಯಕ್ರಮ ಚಿತ್ರದುರ್ಗದಲ್ಲೇ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದೇ ಜೂನ್ 13ರಂದು ಬ್ರ್ಯಾಂಡ್ ಸಮಾವೇಶ ಮಾಡ್ತಾ ಇದ್ದು ಜಿಲ್ಲೆಯ ಅಭಿವೃದ್ಧಿಗೆ ಸಹಕಾರ ನೀಡಿದ 10 ಜನರಿಗೆ ಸನ್ಮಾನ ಹಾಗೂ ಸಣ್ಣ ಉದ್ದಿಮೆ ಮೂಲಕ 16 ಮಂದಿಗೆ ಕೆಲಸ ಕೊಟ್ಟವರಿಗೆ ಸನ್ಮಾನ ಮತ್ತು ಈ ಸಮಾವೇಶದಲ್ಲಿ ಪ್ರಮುಖ 10 ವಿಷಯಗಳ ಕುರಿತು ನಾವು ಚರ್ಚೆ ಮಾಡಲಿದ್ದೇವೆ. ಚಿತ್ರದುರ್ಗ ಸಾಕಷ್ಟು ಅಭಿವೃದ್ಧಿಯಾಗ್ತಾ ಇದ್ದು ಈ ಬಗ್ಗೆಯೂ ಕೂಡ ಸಮಾವೇಶದಲ್ಲಿ ಚರ್ಚೆ ಮಾಡ್ತೇವೆ ಎಂದು ಶಿವಪ್ರಸಾದ್ ಅವರು ತಿಳಿಸಿದರು. ಇನ್ನು ಇಲ್ಲೂ ಇದರಷ್ಟು ಪ್ರವಾಸೋದ್ಯಮ ಅವಕಾಶಗಳು ಇದ್ದು ಇದರ ಬಗ್ಗೆ ವಿಶೇಷ ತಂಡವನ್ನು ನಾವು ಸಿದ್ಧಪಡಿಸಿದ್ದು ಇಲ್ಲಿನ ಸ್ಥಳೀಯ ವಸ್ತುಗಳಿಗೆ ವೇದಿಕೆ ಸಹ ನಾವು ಕಲ್ಪಿಸಲಿದ್ದು ಡಿಆರ್ಡಿಒ ಅಂತಹ ಸಂಸ್ಥೆಗಳು ಕೂಡ ಚಿತ್ರದುರ್ಗದಲ್ಲಿ ಇದ್ದು ಅಲ್ಲಿ ಸ್ಥಳೀಯರಿಗೆ ಯಾವ ರೀತಿಯ ಅವಕಾಶಗಳು ಸಿಗಬೇಕು ಎಂದು ಚರ್ಚೆ ಮಾಡಲಿದ್ದು ಮುಂದಿನ 25ರಿಂದ 26 ವರ್ಷಗಳ ದೂರದೃಷ್ಟಿಯನ್ನ ಇಟ್ಟುಕೊಂಡು ಈ ಒಂದು ಬ್ರ್ಯಾಂಡ್ ಚಿತ್ರದುರ್ಗ ಸಮಾವೇಶ ಮಾಡಲಿದ್ದಾಗಿ ಶಿವಪ್ರಸಾದ್ ಅವರು ಮಾಹಿತಿಯನ್ನ ನೀಡಿದರು. ನ್ಯೂಸ್ ಬ್ಯೂರೋ ಪ್ರಶಾಪ್ ಟಿವಿ ಚಿತ್ರದುರ್ಗ. ಚಿತ್ರದುರ್ಗ ಅಂದ್ರೆ ಹಿಂದುಳಿದ ಜಿಲ್ಲೆಗಳು, ಹಿಂದುಳಿದ ಜಿಲ್ಲೆಯ ಪಟ್ಟಿ, ಇಲ್ಲಿ ಏನು ಅಭಿವೃದ್ಧಿ ಆಗ್ತಾ ಇಲ್ಲ, ಇಲ್ಲಿ ಯಾವುದೇ ಇಂಡಸ್ಟ್ರೀಸ್ ಇಲ್ಲ, ಇಲ್ಲಿ ಯಾವುದೇ ಥರ ಗ್ರೋತ್ ಆಗ್ತಾ ಇಲ್ಲ, ಈ ಥರದ ಮೊಬೈಲ್ ಎಲ್ಲರ ಸೆಲೆಕ್ಟ್ಗಳಿರುತ್ತೆ. ಸೊ ಈ ಥರದ ಮಾತುಗಳನ್ನು ಕೇಳ್ತಾ ಇದ್ದೇನೆ. ಯಾವಾಗ ನಾನು ಹಿಂದೂ ಎಕನಾಮಿಕ್ ಫೋರಂನ ರಾಜ್ಯ ಸಂಚಾಲಕರಾಗಿ ಸೆಕ್ರೆಟರಿಯಾಗಿ ಎಲ್ಲ ಜಿಲ್ಲೆಗಳಿಗೆ ಟ್ರಾವೆಲ್ ಮಾಡಲಿಕ್ಕೆ ಶುರು ಮಾಡಿದೆ, ಆ ರೀತಿ ದುರ್ಗಕ್ಕೂ ಕೂಡ ಸುಮಾರು ಒಂದು 25-30 ಸಾರಿ ಬಂದಿದೆ. ಇಲ್ಲಿ ಬಂದು ನಾವು ಹಿಂದೂ ಎಕನಾಮಿಕ್ ಫೋರಂ ಚಾಪ್ಟರ್ ಮಾಡಬೇಕು ಅಂತ ಹೇಳಿ ಇಲ್ಲಿನ ಉದ್ಯಮಿಗಳನ್ನು ಕಾಂಟ್ಯಾಕ್ಟ್ ಮಾಡಿದಾಗ 90% ಜನ ನಿರಾಶೆ ವ್ಯಕ್ತಪಡ್ತಾರೆ. ಇಲ್ಲೇನು ಮಾಡ್ಲಿಕ್ಕಾಗತ್ತೆ, ಈ ಥರದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲೇನು ಇಲ್ಲ, ಏನು ಮಾಡ್ಲಿಕ್ಕಾಗಲ್ಲ ಅಂತೇಳಿ. ದೆನ್ HF ಅಲ್ಲಿ ಥಾಟ್ ಪ್ರೊಸೆಸ್ ಶುರು ಮಾಡಿದ್ವಿ. ಯಾಕೆ ಏನಿಲ್ಲ, ಏನಾದರೂ ನಾವೆಲ್ಲರೂ ಒಟ್ಟಾಗಿ ಸೇರಿದ್ರೆ ಏನಾದರೂ ಮಾಡಬಹುದು ಅಂತಕ್ಕಂಥ ಒಂದು ಥಾಟ್ ಪ್ರೊಸೆಸ್ ಇತ್ತು. ಇಡೀ ಜಿಲ್ಲೆಯಲ್ಲೂ ಕೂಡ ಬ್ರ್ಯಾಂಡ್ ಅಂತಕ್ಕಂಥ ಹೆಸರಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಉದಾಹರಣೆಗೆ ಬ್ರ್ಯಾಂಡ್ ಚಿತ್ರದುರ್ಗ, ಬ್ರ್ಯಾಂಡ್ ಚಿಕ್ಕಮಗಳೂರು, ಬ್ರ್ಯಾಂಡ್ ಶಿವಮೊಗ್ಗ, ಬ್ರ್ಯಾಂಡ್ ಬೀದರ್, ಈ ರೀತಿ ಬೀದರಿಂದ ಹಿಡಿದು ಮೈಸೂರುವರೆಗೂ ಕೂಡ ಎಲ್ಲ ಜಿಲ್ಲೆಗಳನ್ನು ಕವರ್ ಮಾಡಿ ಬ್ರ್ಯಾಂಡ್ ಹೆಸರಲ್ಲಿ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಖುಷಿಯ ವಿಚಾರ ಏನಂದರೆ ಮೊಟ್ಟ ಮೊದಲ ಬಾರಿಗೆ ದೇಶದಲ್ಲಿ ಈ ಬ್ರ್ಯಾಂಡ್ ಸರಣಿಯಲ್ಲಿ ಮೊದಲ ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ಚಿತ್ರದುರ್ಗದಲ್ಲಿ. ಹಾಗಾಗಿ ಇದು ಚಿತ್ರದುರ್ಗಕ್ಕೆ ನಾವೇನು ಬೇರೆ ಬೇರೆ ಅಭಿವೃದ್ಧಿ ಸರಣಿಗಳನ್ನು ತರಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಅದರ ಮೊದಲ ಹೆಜ್ಜೆ ಈ ಬ್ರ್ಯಾಂಡ್ ಚಿತ್ರದುರ್ಗ ಅಂತ ಸರಣಿಯಲ್ಲಿ ಚಿತ್ರದುರ್ಗದಲ್ಲಿ ಈಗ ಜೂನ್ 13ನೇ ತಾರೀಕು ನಾವು ಬ್ರ್ಯಾಂಡ್ ಚಿತ್ರದುರ್ಗ ಸಮಾವೇಶ ಮಾಡ್ತಾ ಇದ್ವಿ. ಅದರ ಹಾಗೆಯೇ ಜಿಲ್ಲೆಯ ಅಭಿವೃದ್ಧಿಗೆ, ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ನೀಡಿದಂಥ 10 ಜನ ಸೀನಿಯರ್ಸ್, 75, 80, 90 ವರ್ಷ ಆಗಿರ್ತಕ್ಕಂಥ 8-10 ಜನ ಸೀನಿಯರ್ಸ್ಗಳನ್ನು ಗುರುತಿಸಿ ದುರ್ಗದ ಅಭಿವೃದ್ಧಿಗೆ ಶ್ರಮಿಸಿದಂಥವರಿಗೆ ಗೌರವ ಸಮರ್ಪಣೆ ಮಾಡ್ತಾ ಇದ್ವಿ. ಇದರ ಜೊತೆಗೇನೆ ಚಿಕ್ಕ ಏಜ್ನಲ್ಲಿ 25, 30, 35, 40 ವರ್ಷದ ಒಳಗಡೆ ಏನಾದರೂ ಸಣ್ಣ ಉದ್ಯಮಿಗಳನ್ನು ಸ್ಥಾಪಿಸಿ ಒಂದು 8-10 ಜನಕ್ಕೆ ನೌಕರಿ ಕೊಟ್ಟಿದ್ದಾರೆ, ಅವ್ರಿಗೇನಾದರೂ ಅನುಕೂಲ ಮಾಡ್ತಿದ್ರೆ, ಬೆಂಗಳೂರಿಂದ ಬಿಟ್ಟು ಬಂದು ದುರ್ಗಕ್ಕೆ ಬಂದು ಏನಾದರೂ ಉದ್ಯಮ ಸ್ಥಾಪಿಸಿ ಇಲ್ಲಿ ಅನುಕೂಲ ಮಾಡಬೇಕು ಅಂತ ಕನಸನ್ನು ಕಾಣ್ತಿದ್ರೆ ಅಂಥ 10 ಜನರನ್ನು ಕೂಡ ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇಡೀ ಸಮಾವೇಶದಲ್ಲಿ ಪ್ರಮುಖವಾಗಿ 10 ವಿಷಯಗಳನ್ನು ಆಧರಿಸಿ ನಾವು ಚರ್ಚೆಯನ್ನು ಮಾಡ್ತೀವಿ. ಅದರ ಪಟ್ಟಿ ಕೂಡ ನಿಮಗೆ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟಿರ್ತಕ್ಕಂಥದ್ದೇ. ಜಸ್ಟ್ ಸುಮ್ಮನೆ ಓದ್ಬಿಡ್ತೀನಿ. ಚಿತ್ರದುರ್ಗವನ್ನು ಲಾಜಿಸ್ಟಿಕ್ಸ್ ಹಬ್ ಆಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮೊದಲ ಡಿಮಾಂಡ್. ಅದರ ವಿಸ್ತೃತವಾದಂತಹ ಚರ್ಚೆ ಈ ಸಮಾವೇಶದಲ್ಲಿ ಆಗುತ್ತೆ. ಸಮಾವೇಶದಲ್ಲಿ ಆದ ನಂತರ ಇದಕ್ಕೆ ಕುರಿತಾದಂಥ ಒಂದು ಕಮಿಟಿಯನ್ನು ಕೂಡ ಮಾಡ್ತೀವಿ. ಅದು 2 ವರ್ಷ ಆಗಲಿ 3 ವರ್ಷ ಆಗಲಿ ಅದರ ಬಗ್ಗೆ ಪ್ರಯತ್ನ ಪಟ್ಟು ಆ ಲಾಜಿಸ್ಟಿಕ್ಸ್ ಹಬ್ ಚಿತ್ರದುರ್ಗಕ್ಕೆ ಬರಬೇಕು ಅಂತಕ್ಕಂಥದ್ದು ನಮ್ಮ ನಿಲುವು. ಬಂದರೆ ಚಿತ್ರದುರ್ಗದ ಅಭಿವೃದ್ಧಿ ಸಾಕಷ್ಟು ಆಗತ್ತೆ ಅಂತೇಳಿ ಅದನ್ನು ಪ್ರೈಮ್ ಫೋಕಸ್ ಆಗಿ ಇಟ್ಕೊಂಡು ನಾವು ಚರ್ಚೆನ ಮಾಡಿರ್ತೀವಿ. ಉಳಿದಾಗೆ ಚಿತ್ರದುರ್ಗದ ಪ್ರವಾಸೋದ್ಯಮ ಅಭಿವೃದ್ಧಿ, ನೀವು ನಂಬೋದಿಲ್ಲ, ಬಹುತೇಕ ಜಿಲ್ಲೆಗಳಲ್ಲಿ ಇಲ್ಲೇ ಇರ್ತಕ್ಕಂಥ ಪ್ರವಾಸೋದ್ಯಮದ ಅವಕಾಶಗಳು ಜಿಲ್ಲೆಯಲ್ಲಿದೆ. ಇಲ್ಲಿ ಟ್ರಕ್ಕಿಂಗ್ ಅವಕಾಶ ಇದೆ, ಅಗ್ರಿಕಲ್ಚರ್ ರಿಲೇಟೆಡ್ ಅವಕಾಶ ಇದೆ, ಆಯಿತಾ. ಆಮೇಲೆ ನ್ಯಾಚುರಲ್ ಆಗಿರ್ತಕ್ಕಂಥ ಅವಕಾಶ ಇದೆ, ನೈಸರ್ಗಿಕವಾಗಿರ್ತಕ್ಕಂಥ ಡ್ಯಾಮ್ಗಳದ್ದು ಅವಕಾಶ ಇದೆ. 2 ದಿನ ಕಂಪ್ಲೀಟಾಗಿ ಚಿತ್ರದುರ್ಗವನ್ನು ಒಂದು ಪ್ಯಾಕೇಜ್ ರೀತಿ ಟೂರ್ ಆರ್ಗನೈಸ್ ಮಾಡಲಿಕ್ಕೆ ಅವಕಾಶ ಇದೆ. ಇದನ್ನು ಗಮನದಲ್ಲಿಟ್ಕೊಂಡು ಇಲ್ಲಿ ಏನು ಅಭಿವೃದ್ಧಿಗೆ ಪಡಿಸ್ಬೋದು ಇದರ ಬಗ್ಗೆ ನಾವು ಫೋಕಸ್ ಮಾಡ್ತಾ ಅದಕ್ಕೊಂದು ಸಪ್ರೇಟ್ ಟೀಮನ್ನು ನಾವು ಮಾಡಿದ್ವಿ ಉದ್ದೇಶಿದೆ. ಮತ್ತು ಜಿಲ್ಲೆಯಲ್ಲಿ ಸಾಕಷ್ಟು ಇಲ್ಲಿನ ಲೋಕಲ್ ಏನಿದೆ, ಉದಾಹರಣೆಗೆ ಮೊಳಕಾಲ್ಮೂರು, ಅದಕ್ಕೊಂದು ಜಾಗತಿಕ ವೇದಿಕೆ ಕಲ್ಪಿಸಲಿಕ್ಕೆ ಒಂದು ವೆಬ್ಸೈಟ್ ಮಾಡಿ ಅದನ್ನ ಡೈರೆಕ್ಟಾಗಿ ರಫ್ತು ಮಾಡೋ ರೀತಿ ಏನಾದರೂ ಪ್ಲಾನ್ ಮಾಡಲಿಕ್ಕಾಗುತ್ತೆ. ಈ ಥರದ ಚಿಂತನೆಗಳು ಕೂಡ ಈ ಸಮಾವೇಶದಲ್ಲಾಗುತ್ತೆ. ಹಾಗೆಯೇ ಬೇರೆ ಯಾವುದೇ ಜಿಲ್ಲೆಯಲ್ಲಿ ಇರತಕ್ಕಂಥ DRDO, ಆಮೇಲೆ IASC, ಇಸ್ರೋ ಸಂಬಂಧಿತ ಚಟುವಟಿಕೆಗಳು ಜಿಲ್ಲೆಯಲ್ಲಿ ನಡೀತದೆ. ಅದಕ್ಕೆ ಸ್ಥಳೀಯರಿಗೆ ಏನು ಅವಕಾಶ ಆಗ್ಬೋದು, ಸ್ಥಳೀಯರು ಯಾವ ರೀತಿಯಲ್ಲಿ ಇನ್ವಾಲ್ವ್ ಆಗ್ಬೋದು, ಇಲ್ಲಿ ಹೊಸ ಬಿಸ್ನೆಸ್ ಆಪರ್ಚುನಿಟಿ ಏನು ಕ್ರಿಯೇಟ್ ಮಾಡ್ಬೋದು, ಇದ್ರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಯಾಕಂದರೆ ನಾನು ದುರ್ಗಕ್ಕೆ ಬಂದರೆ ನಮ್ಮ ಜಿಲ್ಲೆ, ನನ್ನ ಹೈವೇಲಿ ಎಲ್ಲ ಹೇಳಿದ್ರು ತಿಂಡಿ ನಮ್ಮಮ್ಮ ದೋಸೆ ತಿಂದೆ, ಬಟ್ ಜಿಲ್ಲೆಯಲ್ಲಿ ಈ ಥರದ್ದು ಇದೆ ಅಂತ ನನಗೆ ಗೊತ್ತೇ ಆಗಿರೋದಿಲ್ಲ. ಅದಕ್ಕೆ ಗೊತ್ತಾಗ್ಲಿಕ್ಕೆ ಏನು ಮಾಡ್ಬೋದು, ನಮ್ಮ ಜಿಲ್ಲೆ ಕಡಿಮೆ
ಅಲ್ಲೆಲ್ಲಿ ಗೊತ್ತಾಗಲಿಕ್ಕೆ ಈ ಥರದ್ದೆಲ್ಲ ಪ್ಲಾನ್ ಇದೆ. ಮತ್ತು ಚಿತ್ರದುರ್ಗ ಒಂದು ಕೈಗಾರಿಕಾ ಹಬ್ಬಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತು ಏನಾಗ್ಬಿಡುತ್ತೆ, ಇವತ್ತೇನು ಲಾಭ ಆಗ್ಬಿಡುತ್ತೆ, ಈ ಥರದ್ದಲ್ಲ. ಒಂದು 20-25 ವರ್ಷಗಳ ದೂರದೃಷ್ಟಿ ಇಟ್ಕೊಂಡು 2047 ಹೊತ್ತಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಸುಮಾರು 100 ವರ್ಷ ಆಗುತ್ತೆ. ಈ ಹೊತ್ತಿಗೆ ಚಿತ್ರದುರ್ಗದ ಹಣೆಬರ ಏನಾಗಿರಬೇಕು, ಚಿತ್ರದುರ್ಗ ಇಲ್ಲಿಂದ ಎಲ್ಲಿ ಹೋಗಿರಬೇಕು, ಇಲ್ಲಿನ ಟ್ರಾಫಿಕ್ ಇರ್ಬೋದು, ಉಳಿದಂತೆ ಏನೇ ಸಮಸ್ಯೆಗಳಿದ್ರು ಯಾವ ರೀತಿ ನಾವು ರೀಚ್ ಆಗಬೇಕು, ಒಂದು ಪರಿಣಿತರ ಟೀಮನ್ನು ಮಾಡಿ, ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿ ಬಂದರೂ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿ, ಗೌರ್ಮೆಂಟ್ ಜೊತೆ ಇಂಟ್ರಾಕ್ಟ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಪ್ರಯತ್ನಗಳು ನಮ್ಮದು. ಬ್ರ್ಯಾಂಡ್ ಚಿತ್ರದುರ್ಗ ಬ್ರ್ಯಾಂಡ್ ಆಗಿ ಬಿಲ್ಡ್ ಆಗಬೇಕು. ನಿಮಗೆ ಅದಕ್ಕೆ ಏನು ಮಾಡಬೇಕು, ಈ ಥರದ್ದೆಲ್ಲ ಇದೆ. ಸೊ ಈಗೇನು ಅದು ರಿಪೀಟ್ ಅದೇನು ಬೇಡ ಅನ್ಸುತ್ತೆ. ಹಾಗೆಯೇ ಇಡೀ